ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಇವತ್ತು ರಿಲೀಸ್ ಆಗಿದೆ. ಸೊ ನಮ್ ಜೊತೆ ಸಾಕಷ್ಟು ಮಹಿಳಾ ಅಭಿಮಾನಿಗಳಿದೆ. ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾಕಂದ್ರೆ ಮೊದಲನೇ ಶೋ ಆಲ್ರೆಡಿ ಮುಗಿದಿದೆ, ಎರಡನೇ ಶೋಗೆ ಅವ್ರು ವೇಟ್ ಮಾಡ್ತಾ ಇದಾರೆ. ಫ್ಯಾನ್ಸ್ ಹೊರಗಡೆ ಬಂದಿರೋ ಫ್ಯಾನ್ಸ್ ಏನಾದ್ರು ಹೇಳಿದ್ರ ಅಥವಾ ಅವ್ರು ಎಷ್ಟು ಕ್ಯೂರಿಯಾಸಿಟಿಯಿಂದ ಕುತೂಹಲದಿಂದ ಕಾಯ್ತಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಅಕ್ಷತಾ ನಾಗರ್ಬಾವಿ. ಇವಾಗ ಡೆವಿಲ್ ರಿಲೀಸ್ ಆಗಿದೆ, ಬಹು ನಿರೀಕ್ಷಿತ. ಯಾಕೆಂತಂದ್ರೆ ಫ್ಯಾನ್ಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಇದೊಂಥರ ಮೇನ್ ಸಿನಿಮಾ ಇಯರ್ ಎಂಡ್ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಎಷ್ಟು ಕುತೂಹಲದಿಂದ ಇದ್ದೀರಾ? ತುಂಬಾ ಕುತೂಹಲ ಇದೆ. ಎಲ್ಲಾರು ಡ್ಯುಯಲ್ ರೋಲ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ತುಂಬಾ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇವಾಗ. ಫ್ಯಾನ್ಸ್ ಫಸ್ಟ್ ಶೋ ನೋಡಿ ಹೊರಗಡೆ ಬಂದ್ರು. ಸೊ ಅವ್ರೇನಾದ್ರು ಅವ್ರ ರಿಯಾಕ್ಷನ್ ಯಾವ ತರ ಇತ್ತು, ನೀವೇನಾದ್ರು ಕೇಳಿದ್ರ ಏನ್ ಯಾವ ತರ ಇದೆ ಅಂತ? ಇಲ್ಲ, ಯಾರನ್ನೂ ಕೇಳಿಲ್ಲ. ನಾವೇ ನೋಡಿ ನಾವೇ ಅದನ್ನ ನೋಡ್ಬೇಕು ಅಂತ ಯಾರನ್ನೂ ಕೇಳಿಲ್ಲ. ಸೊ ಇದರಲ್ಲಿ ಡೆವಿಲ್ ಅಲ್ಲಿ ಏನಂತಂದ್ರೆ ಟೂ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಒಂದು ಹಿಂಟ್ ಇದೆ. ಸೊ ಯಾವ ತರ ಇರುತ್ತೆ ಅಂತ ಒಂದು ಇದೆಯಾ ನಿಮ್ಗೇನಾದ್ರು? ಮೇ ಬಿ ಒಂದು ಏನಂತಾರೆ, ಖಳನಾಯಕ ಆಗಿ ಒಂದ್ ಮಾಡಿರ್ಬೋದು, ಇನ್ನೊಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಇನ್ನೊಂದು ಇರ್ಬೋದು ಅಂತ. ಈಗ ಸ್ಯಾಂಡಲ್ವುಡ್ ಅಲ್ಲಿ ಯಾಕೆಂತಂದ್ರೆ ನೀವು ಬೇಜಾರಾಗ್ಬಿಡಿ. ಯಾಕೆಂತಂದ್ರೆ ಸ್ಯಾಂಡಲ್ವುಡ್ ಸಾಕಷ್ಟು ಜನ ಹೀರೋಗಳಿದ್ದಾರೆ. ದರ್ಶನ್ ಅವ್ರು ಯಾಕೆ ನಿಮ್ಗೆ ಅಷ್ಟೊಂದು ಫೇವ್ರೇಟ್ ಯಾಕೆ ಇಷ್ಟ ಅಂತ? ನಾನು ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ, ಅಂದ್ರೆ ನನ್ಗೆ ಅವಾಗಿಂದಾನು ಇಲ್ಲಿವರೆಗೂ ಬಾಸೆ ಫ್ಯಾನ್. ನಾವ್ ವರ್ಷಕ್ಕೊಂದೊಂದು ಫ್ಯಾನ್ಸ್ ಅಂತ ಹೀರೋನ ನಾವ್ ಚೇಂಜ್ ಮಾಡಿಲ್ಲ. ನಮ್ ಇಡೀ ಫ್ಯಾಮಿಲಿ ದರ್ಶನ್ ಫ್ಯಾನ್ಸ್ ನಾವು. ಫ್ಯಾನ್ಸ್ ಅಂತ ಹೇಳಿದ್ರೆ ಏನಕ್ಕೆ ಒಬ್ಬ ಹೀರೋನ ಫ್ಯಾನ್ ಆಗ್ಬೇಕಂತಂದ್ರೆ ಏನಾರು ಒಂದು ಪರ್ಟಿಕ್ಯುಲರ್ ಒಂದು ಇದಿರುತ್ತಲ್ಲ. ಸೊ ನಿಮ್ಗೆ ಅವ್ರ ಕಡೆಯಿಂದ ಏನ್ ಇಷ್ಟ ಆಯ್ತು ಅಂತ? ಅವ್ರ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಅವ್ರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದಿರ್ಬೋದು, ಅವ್ರ ಆಕ್ಟಿಂಗು. ಇನ್ನೊಂದೇನಂತಂದ್ರೆ ಇವಾಗ ಡೆವಿಲ್ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ. ಅದ್ರ ಜೊತೆ ಇನ್ನು ಸ್ಟಾರ್ ಗಳ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅವರಿಂದ ಏನಾದ್ರು ಡೆವಿಲ್ ಹೊಡ್ತಾ ಆಗುತ್ತಾ ಅಥವಾ ಇವರಿಂದ ಏನಾದ್ರು ಅವರಿಗೆ ಹೊಡ್ತಾ ಬೀಳುತ್ತಾ ಅಂತ? ಮೇ ಬಿ ನಮ್ಮಿಂದ ಅವ್ರಿಗೆ ಹೊಡ್ತಾ ಬೀಳ್ಬೋದು, ಅವರಿಂದ ಡೆವಿಲ್ ಫಿಲಮ್ಗೆ ಯಾವ್ದು ಹೊಡ್ತಾ ಬೀಳಲ್ಲ. ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡ್ತಾರೆ ಅಂತ ಒಂದು ಟಾಕ್ ಇದೆ. ಸೊ ಡೆವಿಲ್ ಏನಾದ್ರು ಬ್ರೇಕ್ ಮಾಡುತ್ತಾ? ಎಲ್ಲ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ರೆಕಾರ್ಡ್ ಸೆಟ್ ಮಾಡಿರ್ತಾರೆ, ಆ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡುತ್ತಾ ಅಂತ? ಮೇ ಬಿ ಆಲ್ರೆಡಿ ರೆಕಾರ್ಡ್ ಬ್ರೇಕ್ ಆಗಿದೆ. ಇನ್ನು ಫಿಲಂ ರಿಲೀಸ್ ಆಗಕ್ಕೂ ಮುಂಚೆನೆ ರೆಕಾರ್ಡ್ ಬ್ರೇಕ್ ಆಗಿದೆ, ಇನ್ಮೇಲೂ ಆಗತ್ತೆ. ಪವಿತ್ರ ನಾಗರ್ಬಾವಿಯಿಂದ. ಡೆವಿಲ್ಗೆ ಇಷ್ಟು ದಿನ ವೇಟ್ ಮಾಡಿದ್ವಿ, ಅವರು ಹೊರಗಡೆ ಬರ್ತಾರೆ, ಅವ್ರ ಜೊತೆ ಫಿಲಂ ನೋಡ್ಬೋದು ಅಂತ. ಬಟ್ ಬರ್ದೇ ಇರೋ ರೀಸನ್ ಇಂದ ಪರವಾಗಿಲ್ಲ, ಆದ್ರೂ ಅವ್ರ ಫ್ಯಾನ್ಸೇ ಸೆಲೆಬ್ರೇಟ್ ಮಾಡಿ ಅವ್ರ ಇಲ್ದೇ ಇದ್ರು ಆ ಸಕ್ಸಸ್ ಅವ್ರಿಗೆ ಸಿಗೋ ತರ ಮಾಡ್ತೀವಿ ಸರ್. ಇವಾಗ ಡೆವಿಲ್ ಏನಕ್ಕೆ ಅಂತಂದ್ರೆ ಸೇಮ್ ಅವ್ರಿಗೆ ನಿಮ್ಗೆ ಅದೇ ಕ್ವಶನ್. ದರ್ಶನ್ ಅವ್ರು ಯಾಕೆ ನಿಮಗೆ ಫೇವರೇಟ್? ಈಗ ಬೇರೆ ಬೇರೆ ಹೀರೋಗಳು ಇದಾರೆ, ದರ್ಶನ್ ಅವ್ರು ಯಾಕೆ ಸ್ಪೆಷಲ್ ಅಂತ? ಅಂದ್ರೆ ಸರ್, ಅವರು ಹೆಲ್ಪಿಂಗ್ ನೇಚರ್ ಆಗ್ಬೋದು, ಅವ್ರು ಕಷ್ಟಪಟ್ಟು ಯಾರ ಸಪೋರ್ಟು ಇಲ್ಲದೆ ಬೆಳೆದು ಮೇಲ್ ಬಂದಿದ್ದಾರೆ, ಅದನ್ನು ಆಗ್ಬೋದು. ಈಗ ಅಷ್ಟೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ರೂನು ಫ್ಯಾನ್ಸ್ಗೋಸ್ಕರ ಮತ್ತೆ ಪ್ರೊಡ್ಯೂಸರ್ಸ್ಗೋಸ್ಕರ ಅಷ್ಟು ಅವರು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸರ್. ಆಸ್ ಎ ಫ್ಯಾನ್ ಆಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಷ್ಟೇ, ನೀವು ಫ್ಯಾನ್ ಆಗಿರೋದ್ರಿಂದ. ಸೊ ದರ್ಶನ್ ಅವ್ರು ಈ ತರ ಮಾಡ್ಕೊಂಡು ಏನಾದ್ರು ನಿಮ್ಗೆ ಅನ್ಸುತ್ತಾ? ಅವ್ರು ಜೈಲಿಗೆ ಹೋಗಿರೋದು ನಿಜಾನ ಇವ್ರು ಮಾಡಿರೋದು ಅನ್ಸುತ್ತಾ ನಿಮ್ಗೆ? ಅದು ಬೇರೆಯವ್ರು ಮಾಡಿರೋದ್ರಿಂದ ಅವ್ರಿಗೂ ಅದ್ ಎಫೆಕ್ಟ್ ಆಗ್ತಿದೆ. ನೀವು ಅದೊಂದು ರೀಸನ್ ಇಟ್ಕೊಂಡು ಇಷ್ಟೊಂದು ಅವ್ರ ಬಗ್ಗೆ ಪೋಟೆ ಮಾಡೋದ್ಕಿಂತ ಅವ್ರು ಬೇರೆ ಸಹಾಯ ಮಾಡಿರೋದಾಗ್ಲಿ, ಇಲ್ಲ ಬೇರೆ ತರ ಅವ್ರ ಏನೇನ್ ಸೇವೆ ಮಾಡಿದ್ದಾರೆ ಅವನು ಲೆಕ್ಕ ತಗೋಬೇಕು. ಈ ತರ ಎಷ್ಟೋ ಜನ ಮಾಡಿದ್ದಾರೆ. ಇವತ್ತು ಅವರೆಲ್ಲ ರಾಜಾರೋಷವಾಗಿ ಹೊರಗಡೆ ಓಡಾಡ್ತಿದ್ದಾರೆ. ಬಟ್ ಇವ್ರನ್ನ ಮಾತ್ರ ಎಲ್ಲಾರು ಹೈಲೈಟ್ ಮಾಡ್ಕೊಂಡು ಜೈಲ್ಗೆ ಹಾಕಿರೋದಾಗ್ಲಿ, ಇಲ್ಲ ರಿಲೀಸ್ಗಾಗ್ಲಿ ಪ್ರಾಬ್ಲಮ್ ಮಾಡ್ತಿರೋದು, ಅದು ಎಲ್ಲಾ ಫ್ಯಾನ್ಸ್ಗೂ ಬೇಜಾರಾಗ್ತಿದೆ. ಬಟ್ ಯಾರು ಮಾಡದೇ ಇರೋ ತಪ್ಪೇನಾಗಿಲ್ಲ. ಬಟ್ ಅವ್ರ ಕಡೆಯಿಂದ ಅವರೇ ಪರೋಕ್ಷವಾಗಿ ಮಾಡಿಲ್ಲ ಅದನ್ನ. ಬಟ್ ಅವ್ರು ಹೋಗಿ ಬಂದಿದೆ, ಒಂದ್ ದೊಡ್ಡ ಹೈಲೈಟ್ ಆಗಿರೋದ್ರಿಂದ ಮಾಡ್ತಿದ್ದಾರೆ. ಬಟ್ ಆದಷ್ಟು ಬೇಗ ಹೊರಗೆ ಬರ್ತಾರೆ. ನೀವ್ ಹೇಳ್ದಂಗೆ ಬೇರೆ ಯಾವ್ದೋ ಮಾಡಿರೋ ಇದ್ರಲ್ಲಿ ಜೈಲಿಗೆ ಹೋದ್ರಿ ಅಂತ ಹೇಳಿದ್ರಿ. ಸೊ ಅಲ್ಲಿ ಜೈಲಿಗೆ ಹೋದ್ಮೇಲೂ ಕೂಡ ಅವರು ಬೇರೆ ಬೇರೆ ತರ ಇದ್ ಮಾಡ್ತಾ ಇರೋದು, ಜೈಲಲ್ಲೇ ಸಿಗರೇಟ್ ಸೇರೋದು, ರೋಡ್ಗಳ ಸೇರೋದು, ಇವಾಗ ಏನೋ ಸಹ ಕೈದಿಗೆ ಅಲ್ಲೇ ಮಾಡಿದ್ರು ಅನ್ನೋ ಒಂದು ಸುದ್ದಿ ಕೂಡ ಇದೆ. ಸೊ ಅದು ಕಾಂಟ್ರವರ್ಸಿ, ಆ ಒಟ್ಟಾರೆ ಕಾಂಟ್ರವರ್ಸಿ ಬಗ್ಗೆ ಹೇಳ್ತೀರಾ? ಅಂದ್ರೆ ದರ್ಶನ್ ಅವ್ರು ಮಾಡಿದಿರೋದು ತಪ್ಪಿಗೆ ಸುಮ್ನೆ ಅವ್ರಿಗೆ ಹುಡ್ಕೊಂಡ್ ಬಂದ್ ಕಾಂಟ್ರವರ್ಸಿ ಬರುತ್ತೆ ಅಂತೀರಾ ಅಥವಾ ಅವರೇ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ? ಇಲ್ಲ, ಹುಡ್ಕೊಂಬಂದ್ ಮಾಡ್ತಾರೆ. ಅವ್ರು ಎಲ್ಲಾರ್ನು ಬೇಗ ನಂಬಿಡ್ತಾರಲ್ಲ ಸರ್. ಈಗ ಅವ್ರ ವೈಫ್ ಕ್ಲಾರಿಟಿ ಕೊಟ್ಟಿದ್ದಾರೆ, ಆತರ ಏನು ಆಗಿಲ್ಲ ಒಳಗಡೆ ಅಂತ. ಸಿಗರೇಟ್ ಸೇರೋದೇನು ಅವ್ರ ಒಬ್ರೇ ಸೇದಲ್ಲ, ಎಲ್ಲಾರು ಸೇರ್ತಾರೆ, ಎಲ್ಲಾರು ಮಾಡ್ತಾರೆ. ಬಟ್ ಅವ್ರ ಒಂದ್ ಹೀರೋ ಆಗಿರೋದಕ್ಕೆ ಇಷ್ಟೊಂದು ಅದನ್ನ ಹೈಲೈಟ್ ಮಾಡ್ತಿದ್ದಾರೆ ಹೊರತು. ಬಟ್ ಅದೆಲ್ಲ ನಾರ್ಮಲ್ ಮನುಷ್ಯ ಅಂದ್ಮೇಲೆ ಎಲ್ಲಾರು ಒಂದ್ ತಪ್ಪು ಮಾಡೇ ಮಾಡ್ತಾರಲ್ಲ ಸರ್. ಅದು ಚೇಂಜ್ ಮಾಡ್ಕೊಳಕ್ ಆಗ್ಲಿ, ಸರಿ ಮಾಡ್ಕೊಳಕ್ ಒಂದ್ ಚಾನ್ಸ್ ಕೊಡ್ಬೇಕು. ಇವಾಗ ಸಿಗರೇಟ್ ವಿಷಯ ಹೇಳಿದ್ರೆ, ದರ್ಶನ್ ಒಬ್ರೇ ಸಿಗರೇಟ್ ಸೇರುತ್ತಿದಾರ ಪರಪ್ಪ ನಗರದಲ್ಲಿ? ಬೇರೆ ಯಾರ್ಯಾರ ಕೈದಿಗಳು ಹೋಗಿದ್ದಾರೆ ಅವರು ಮಾಡ್ತಿದ್ದಾರೆ. ಅದನ್ನ ಯಾಕೆ ಆಚೆ ಬರ್ಲಿಲ್ಲ? ಇವಾಗ ಮೊನ್ನೆ ಬಂತು, ಅದಕ್ಕೂ ಮುಂಚೆ ದರ್ಶನ್ ಬಂದಿದ್ದು. ಅವಾಗ ಎಷ್ಟು ಅದನ್ನ ಹೇಳಿದ್ರು. ಮೊನ್ನೆ ಬಂದಿರೋದ್ ಎಷ್ಟು ಬೇಗ ಮುಚ್ಚಾಕ್ಬಿಟ್ರು. ಅದೇ ಜಾಗದಲ್ಲಿ ದರ್ಶನ್ ಇದ್ದಿದ್ರೆ ವರ್ಷ ಎಲ್ಲ ಅದನ್ನ TRPಗೋಸ್ಕರ ಹೇಳ್ದಿರೋರು. ಅದನ್ನ ದರ್ಶನೇ ಮಾಡ್ತಿರೋ ತಪ್ಪು ಅಂತ ಹೇಳೋದು ಆಬ್ವಿಯಸ್ಲಿ ಎಲ್ಲಾರ್ದು ಅದನ್ನ ತಪ್ಪು, ಅವ್ರದ್ದು ತಪ್ಪಲ್ಲ ಅದು. ಇನ್ನೊಂದು ವಿಚಾರ ಏನಂತಂದ್ರೆ ದರ್ಶನ್ ಅವ್ರು ಅಂತಂದ್ರೆ ಅವ್ರದೇ ಆದಂತ ಒಂದು ಸಂಗಡ, ಅವ್ರದೇ ಆದಂತ ಒಂದು ಗ್ರೂಪ್ ಇತ್ತು, ಸ್ನೇಹಿತರಿದ್ದು. ಅವ್ರ ಕಷ್ಟ ಕಾಲದಲ್ಲಿ ಒಳಗಡೆ ಹೋದಾಗ ಯಾರು ಕೂಡ ಜೊತೆ ಆಗಿಲ್ಲ. ಕೆಲವರು ಒಬ್ರು ಮಾತ್ರ ಅವರಿಗೆ ಕಷ್ಟ ಕಾಲದ ಸೈಡ್. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಕೆಲವು ಫ್ಯಾನ್ಸ್ ಹೇಳ್ತಾರೆ ಅಂತವ್ರ ಜೊತೆ ಮತ್ತೆ ಫ್ರೆಂಡ್ಶಿಪ್ ಮಾಡ್ಬೇಡಿ, ಸೇರ್ಬೇಡಿ ಅಂತ. ಸೊ ನೀವು ಅದನ್ನೇ ಹೇಳ್ತೀರಾ ಅಥವಾ ಏನ್ ಹೇಳ್ತೀರಾ? ಸಲಹೆ ಏನಾದ್ರು ಕೊಡ್ತೀರಾ? ಸರ್, ಅಂದ್ರೆ ಹೊರಗಡೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವರು ಬೇರೆಯವ್ರಿಗೆ ಕಾಣಿಸ್ಬಾರ್ದು ಅಂತ ಇಂಟರ್ನಲ್ಲಿನೂ ಸಪೋರ್ಟ್ ಮಾಡಿದ್ರು ಮಾಡ್ತಿರ್ಬೋದು.
ನಾವ್ ಅದ್ರ ಬಗ್ಗೆ ಏನು ಹೇಳೋದಕ್ಕಾಗಲ್ಲ. ಅವರೇ ಹೊರಗ್ ಬಂದ್ಮೇಲೆ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ. ಅಂದ್ರೆ ಒಳಗಡೆಯಿಂದ ಸಪೋರ್ಟ್ ಮಾಡಿದ್ರ ಇಲ್ಲ ಆಚೆಗೆ ಏನ್ ಕಾಣ್ತಿದೆ ಅದೇ ಸತ್ಯನ ಅಂತ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಅವ್ರು ಬಂದ್ಮೇಲೆ ಅವರು ಈಗ ಇಷ್ಟ ಆದ್ಮೇಲೆ ಅವ್ರಿಗೂ ತಿಳ್ಕೊಂತಾರೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅನ್ನೋದು. ಇನ್ ಮುಂದಕ್ಕೆ ಅದ್ರ ಬೇಸಲ್ಲಿ ನಡ್ಕೋತಲಿ ಅಂತ. ಫೈನಲಿ ದರ್ಶನ್ ಅಭಿಮಾನಿಗಳೇ ಆಗಿರ್ಬೋದು, ಎಲ್ಲ ಒಟ್ಟಾರೆ ಫ್ಯಾಮಿಲಿ ಆಗಿರ್ಬೋದು, ಇಂಥ ಟೈಮಲ್ಲಿ ಕೂಡ ಫ್ಯಾನ್ಸ್ ಎಲ್ಲ ಕೈ ಹಿಡ್ಬಿಟ್ಟು ಅವರೇ ಪ್ರಮೋಷನ್ ಮಾಡ್ತಾ ಡೆವಿಲ್ ಕೈ ಹಿಡಿದಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲಿ ನೀವಿಬ್ರು ಫ್ಯಾನ್ ಆಗಿ? ಯಾರಿರ್ಲಿ ಇಲ್ದೇ ಇರ್ಲಿ ನಾವ್ ಫ್ಯಾನ್ಸ್ ಬಾಸ್ ಜೊತೆ ಇದ್ದೇ ಇರ್ತೀವಿ. ಅದ್ ನಾವ್ ಸಾಯೋವರ್ಗು ಇದ್ದೇ ಇರ್ತೀವಿ. ಅವ್ರ ಸತ್ತ ಮೇಲೂನು ಅವ್ರ ಹೆಸರು ನಾವ್ ಉಳಿಸ್ಕೊಂಡು ಹೋಗ್ತೀವಿ. ಜೈ ಡಿ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.